ಸ್ನೇಹಿತರೆ, ಶ್ವೇತಗಾನ ಕವಿಯು ಕಟ್ಟಿದ ಪದಗಳ ಜೋಡಣೆ ಮಾತ್ರವಲ್ಲ, ಸಂಗೀತಗಾರರ ಸ್ವರಮೇಳವಷ್ಟೇ ಅಲ್ಲ. ಕವಿತೆಯು, ಸಂಗೀತವು, ಗಾಯನವು ಎಲ್ಲವೂ ತನ್ನಷ್ಟಕ್ಕೆ ತಾನೇ ಆದಂಥದ್ದು. ಸಂಗೀತಕ್ಕೆ ಸಾಹಿತ್ಯ, ಸಾಹಿತ್ಯಕ್ಕೆ ಸಂಗೀತ ಇಲ್ಲಿ ದಾಂಪತ್ಯದಲ್ಲಿ ಮಿಲನಗೊಂಡಿದೆ. ಶ್ವೇತಗಾನ ಭಾವಗೀತ ಗುಚ್ಛದಲ್ಲಿ ಅದು ಸಾಕಾರಗೊಂಡಿದೆ. ಇಲ್ಲಿ ಭಾವಕ್ಕೆ ಕೊನೆಯಿಲ್ಲ, ಅನುಭಾವಕ್ಕೂ ಮಿತಿಯಿಲ್ಲ. ಕಣ್ಣು ಕಂಡಷ್ಟು, ಮನಸ್ಸು ಹರಿದಷ್ಟು, ಬುದ್ಧಿ ತನ್ನ ಪರಿಧಿಯನ್ನು ವಿಸ್ತಾರ ಮಾಡಿಕೊಂಡಷ್ಟು ಸಾವಿರ ಸಾವಿರ ಅರ್ಥಗಳು ಇಲ್ಲಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತದೆ. ಇಲ್ಲಿ ತಾಯಿಯ ಪ್ರೀತಿ ಇದೆ, ಗುರುವಿನ ಮೇಲಿನ ಅದಮ್ಯ ಪ್ರೇಮವಿದೆ, ಸಂಗಾತಿಗಳ ಪ್ರೀತಿ ವಿರಹ ಸಾನ್ನಿಧ್ಯವಿದೆ, ಗಂಡು ಹೆಣ್ಣಿನ ತುಮುಲಗಳಿವೆ, ಹಸುರು ಪ್ರಕೃತಿ ಇದೆ, ಚುಕ್ಕಿ ಇದೆ, ಹಕ್ಕಿ ಇದೆ, ಕವಿ ಇದ್ದಾನೆ, ಕವಿಶೈಲವೂ ಇದೆ, ಭುವಿ ಇದೆ, ಆಕಾಶವಿದೆ. ಎಲ್ಲೂ ಅಬ್ಬರವಿಲ್ಲ, ಆಡಂಬರವಿಲ್ಲ. ಇಲ್ಲಿರುವುದೆಲ್ಲ ಜೀವನ್ಮುಖಿ ಭಾವಗಳೇ. ಇವುಗಳಿಗೆ ಯಾವುದಕ್ಕೂ ಸಾವಿಲ್ಲ, ಕೊನೆಗಳೂ ಇಲ್ಲ. ಶ್ವೇತಗಾನ ಭಾವಗೀತೆ ಸಂಕಲನದಲ್ಲಿ ಕವಿತೆ ಎಂಬ ಹಸುರು ಗಿಡವನ್ನು, ಅದರ ಹೂವನ್ನು, ಅದರ ಸತ್ವವನ್ನು, ಅದರ ಗಮಲನ್ನು ಹೀರಿ ದುಂಬಿಯಂತೆ ಗುನುಗುತ್ತಾ ಹಾಡುತ್ತಾ ಗೀತೆಗೆ ಸಂಗೀತ ನೀಡಿದ ವಿದ್ವಾನ್ ಶೃಂಗೇರಿ ಎಚ್.ಎಸ್. ನಾಗರಾಜ್, ಶ್ರೀಮತಿ ಗಾನಶ್ರೀ ಶ್ರೀನಿವಾಸುಲು, ಕುಮಾರಿ ಅಪೇಕ್ಷಾ ಹಾಗೂ ಶ್ರೀವರ್ಷ ಅವರು ಇದನ್ನು ಮೈದುಂಬಿ ಹಾಡಿದ್ದಾರೆ. ಶ್ವೇತಗಾನ ಧ್ವನಿ ಸುರುಳಿಗೆ ವಾದ್ಯ ಸಂಯೋಜನೆಯನ್ನು ಕೃಷ್ಣ ಉಡುಪರು ಮಾಡಿದ್ದಾರೆ. ಹಾಗೂ ಈ ಧ್ವನಿ ಮುದ್ರಣವನ್ನು ಅಕ್ಷರ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಮಾಡಲಾಗಿದೆ.